ನಮಸ್ಕಾರ. ಮುಖ್ಯಾಂಶಗಳು. ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನದಲ್ಲಿ ಲೋಹದ ಹಕ್ಕಿಗಳ ಕಲರವ. ದೇಶದ ಬಹುಮುಖಿ ಅವಕಾಶ ಅನಾವರಣಗೊಳಿಸಲು ಉತ್ತಮ ವೇದಿಕೆ. ರಾಜನಾಥ್ ಸಿಂಗ್. ರಕ್ಷಣಾ ಕ್ಷೇತ್ರಕ್ಕೆ ಕರ್ನಾಟಕದಿಂದ ಮಹತ್ವದ ಕೊಡುಗೆ. ವಿವಿಧ ಕ್ಷೇತ್ರಗಳಲ್ಲಿ ಬಂಡವಾಳ ಹೂಡಿಕೆಗೆ ರಾಜ್ಯ ಉತ್ತಮ ತಾಣ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಅಂಗನವಾಡಿ ಕೇಂದ್ರಗಳಿಗೆ ಆಹಾರ ಧಾನ್ಯ ಪೂರೈಕೆ ಅಬಾಧಿತ. ಅರ್ಹ ಫಲಾನುಭವಿಗಳಿಗೆ ಪೌಷ್ಟಿಕ ಆಹಾರ ಒದಗಿಸಲು ಕಾರ್ಯಯೋಜನೆ. ಸಚಿವೆ ಶಶಿಕಲಾ ಜೊಲ್ಲೆ. ಹಾಗೂ ಕೃಷಿ ಕಾನೂನುಗಳ ಕುರಿತು ಚರ್ಚಿಸಲು ಲೋಕಸಭೆಯಲ್ಲಿ ಪ್ರತಿಪಕ್ಷಗಳ ಒತ್ತಾಯ. ಕಲಾಪಕ್ಕೆ ಅಡ್ಡಿಪಡಿಸುವುದು ಸಲ್ಲ. ಪ್ರಹ್ಲಾದ್ ಜೋಶಿ. ವಾರ್ತೆಗಳ ವಿವರ. ಏಷ್ಯಾದ ಅತಿದೊಡ್ಡ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನಕ್ಕೆ ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಕೇಂದ್ರ ಸಚಿವ ಡಿವಿ ಸದಾನಂದಗೌಡ, ರಕ್ಷಣಾ ಪಡೆಗಳ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಹಾಗೂ 3 ಸೇನಾ ಪಡೆಗಳ ಮುಖ್ಯಸ್ಥರು, ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. Newly introduced provision of Make 3 ಬಳಿಕ ರಾಜನಾಥ್ ಸಿಂಗ್ ಭಾರತದ ಅಪಾರ ಸಾಮರ್ಥ್ಯವನ್ನು ಹಾಗೂ ರಕ್ಷಣಾ ಮತ್ತು ವಾಯುಯಾನ ಕ್ಷೇತ್ರದಲ್ಲಿ ದೇಶದ ಬಹುಮುಖಿ ಅವಕಾಶಗಳನ್ನು ಪ್ರದರ್ಶಿಸಲು ಏರೋ ಇಂಡಿಯಾ ಉತ್ತಮ ವೇದಿಕೆಯಾಗಿದೆ. ವಿಶ್ವದ ಮೊದಲ ಹೈಬ್ರಿಡ್ ಏರೋ ಮತ್ತು ರಕ್ಷಣಾ ಪ್ರದರ್ಶನವಾಗಿದ್ದು, ಜಾಗತಿಕವಾಗಿ ಕೋವಿಡ್-19 ಸಾಂಕ್ರಾಮಿಕದ ಹೊರತಾಗಿಯೂ ಈ ವರ್ಷದ ಏರೋ ಇಂಡಿಯಾಗೆ ಉತ್ತಮ ಸ್ಪಂದನೆ ದೊರೆತಿದೆ ಎಂದರು. ದೇಶದ ಭದ್ರತಾ ವ್ಯವಸ್ಥೆ ಬಲಪಡಿಸಲು ಅನೇಕ ಕ್ರಮಗಳನ್ನು ತೆಗೆದುಕೊಂಡಿದ್ದು, ಆತ್ಮನಿರ್ಭರ ಭಾರತ ಅಭಿಯಾನದಡಿ ರಕ್ಷಣಾ ಸಾಮಗ್ರಿಗಳ ಉತ್ಪಾದನೆಗೆ ಒತ್ತು ನೀಡಲಾಗಿದೆ. ಮುಂದಿನ 7-8 ವರ್ಷಗಳಲ್ಲಿ ಸೇನೆಯ ಆಧುನೀಕರಣಕ್ಕಾಗಿ $130 ಬಿಲಿಯನ್ ವೆಚ್ಚ ಮಾಡಲು ಯೋಜನೆ ರೂಪಿಸಲಾಗಿದೆ ಎಂದರು. ದೇಶದಲ್ಲಿ ರಕ್ಷಣೆ ಮತ್ತು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೆಚ್ಚು ಪ್ರಗತಿ ಸಾಧಿಸಲಾಗಿದ್ದು, ದೇಶೀಯವಾಗಿ ಉತ್ಪಾದನೆಗೆ ವಿಪುಲ ಅವಕಾಶ ಕಲ್ಪಿಸಲಾಗಿದೆ. ರಫ್ತು ಹಾಗೂ ವಿದೇಶಿ ನೇರ ಬಂಡವಾಳ ಹೂಡಿಕೆಗೂ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣ ಮಾಡಲಾಗಿದ್ದು, ರಕ್ಷಣೆ ಮತ್ತು ಬಾಹ್ಯಾಕಾಶ ಕ್ಷೇತ್ರಗಳಲ್ಲಿ ನಾವೀನ್ಯತೆಗೆ ಪ್ರೋತ್ಸಾಹ ನೀಡಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ಪ್ರಾಯೋಜಿತ ಭಯೋತ್ಪಾದನೆ ಇಡೀ ವಿಶ್ವಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಭಯೋತ್ಪಾದಕ ಕೃತ್ಯಗಳನ್ನು ನಿಗ್ರಹಿಸುವಲ್ಲಿ ಭಾರತ ಯಶಸ್ವಿಯಾಗಿದೆ. ಯಾವುದೇ ಸಂದಿಗ್ಧತೆಯನ್ನು ಎದುರಿಸಲು ಬದ್ಧವಾಗಿದೆ ಎಂದರು. Establishing MRO facilities in India for civilian and military aircraft will enable operators to achieve faster turnaround times, savings in operating costs. I would also provide a glance to the future technologies and possibilities that will shape the future of rotary wing platforms in India. I am very happy that the HAL, Hindustan Aeronautics Limited, has got the orders of development of 83 new indigenous light combat aircraft, Tejas Mark 1A, from Indian Air Force, valued at the more than rupees 48,000 crores. It is probably the biggest Make in India defense contract till date. India's growing strength and capabilities in aerospace and defense sector is now being realized by everyone. A high-level committee has been constituted which would authorize exports of major indigenous platforms to various countries, leading to faster approvals for their export. India has the potential to become a reliable supplier of defense equipment to many of its friendly nations. Aero India, and I am glad to state, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಜಾಗತಿಕವಾಗಿ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನ ಗಮನ ಸೆಳೆದಿದೆ. ಕೋವಿಡ್-19 ನಡುವೆಯೂ ಯಶಸ್ವಿಯಾಗಿ ಮತ್ತೊಮ್ಮೆ ವೈಮಾನಿಕ ಪ್ರದರ್ಶನವನ್ನು ಅಚ್ಚುಕಟ್ಟಾಗಿ ಆಯೋಜಿಸಲಾಗಿದೆ. ರಕ್ಷಣಾ ಕ್ಷೇತ್ರಕ್ಕೆ ಕರ್ನಾಟಕ ಮಹತ್ವದ ಕೊಡುಗೆ ನೀಡಿದ್ದು, ರಾಜ್ಯದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಬಂಡವಾಳ ಹೂಡಿಕೆಗೆ ಅನುಕೂಲಕರ ಸನ್ನಿವೇಶ ನಿರ್ಮಾಣ ಮಾಡಲಾಗಿದೆ ಎಂದು ತಿಳಿಸಿದರು. The edition of Aero India is being held in the backdrop of COVID-19 pandemic. I take the holding of this event as affirmation of confidence in the ability of the state administration to tackle COVID pandemic. I also assure the participants
that the state has taken utmost care to ensure the safety of delegates and participants. I have been informed that about 540 exhibitors, including 463 Indian exhibitors and 77 foreign exhibitors, and companies from 14 foreign countries are participating during the 3-day mega event. This itself is an example of the kind of confidence reposed in the state administration, which is HAL's answer to the clarion enabling the common man the flying experience. Ladies and gentlemen, now with a loud cheer, welcome the Atmanirbhar Venu and Avasti, right behind our Hawkeye in its helicopter design. The LUH is now ready, which is now climbs steeply. Ladies and gentlemen, put your hands together. ಕಾರ್ಯಕ್ರಮದ ವೇಳೆ ರಾಷ್ಟ್ರಧ್ವಜ, ಭಾರತೀಯ ವಾಯುಪಡೆ ಧ್ವಜ ಹಾಗೂ ಏರೋ ಇಂಡಿಯಾ 2021ರ ಬಾವುಟಗಳನ್ನು ಹೊತ್ತ 3 Mi-17 ಹೆಲಿಕಾಪ್ಟರ್ಗಳು ಬಾನಂಗಳದಲ್ಲಿ ಸಾಗಿ ಬರುವ ಮೂಲಕ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನ ಮತ್ತಷ್ಟು ಮೆರುಗು ತಂದುಕೊಟ್ಟವು. 3 ದಿನಗಳ ಕಾಲ ವೈಮಾನಿಕ ಪ್ರದರ್ಶನದಲ್ಲಿ ಸುಖೋಯ್, ತೇಜಸ್, ರಫೇಲ್ ಯುದ್ಧ ವಿಮಾನಗಳು ಆಕರ್ಷಕ ಪ್ರದರ್ಶನ ನೀಡಲಿವೆ. You just heard Sarang, team leader, and here is the reaction. Crossover break. DRDO, BEML, ISRO, HAL ಮೊದಲಾದ ಸ್ವದೇಶಿ ಸಂಸ್ಥೆಗಳು ತಮ್ಮ ಸಾಧನೆಗಳನ್ನು ಬಿತ್ತರಿಸುತ್ತಿವೆ. ಈ ಬಾರಿಯ ಪ್ರದರ್ಶನದಲ್ಲಿ ತಮ್ಮ ಸಾಮರ್ಥ್ಯ ಪ್ರದರ್ಶಿಸಲು ಒಟ್ಟು 14 ದೇಶಗಳ 601 ಪ್ರದರ್ಶನಕಾರರು ಭಾಗಿಯಾಗಿದ್ದು, ಈ ಪೈಕಿ 523 ಭಾರತೀಯ ಪ್ರದರ್ಶನಕಾರರು ಹಾಗೂ 72 ವಿದೇಶಿ ಪ್ರದರ್ಶಕರು ಪಾಲ್ಗೊಂಡಿದ್ದಾರೆ. Is making the aircraft deceived by the noiseless that Thunder is never far behind when the flanker is around. Race with which the wheels will kiss the earth. And fourth. Not stopping to enthrall you, you can see the pilot turning the aircraft to the left. And there you can see him approaching from the left. And you can see him inverted. This, ladies and gentlemen, to greet this wonderful gathering and march past in slow pace. 3 ದಿನಗಳ ವೈಮಾನಿಕ ಪ್ರದರ್ಶನದಲ್ಲಿಂದು ಆತ್ಮನಿರ್ಭರ ಭಾರತ್ಗೆ ಉಡಾನ್ ಎಂಬ ಘೋಷಣೆಯಡಿ HAL, ISRO, BEL, DRDO, BHEL ಸೇರಿದಂತೆ ಹಲವು ರಕ್ಷಣಾ ಉತ್ಪನ್ನಗಳನ್ನು ವಿನ್ಯಾಸಗೊಳಿಸಿರುವ ದೇಶೀಯ ಸಂಸ್ಥೆಗಳ ವಸ್ತು ಪ್ರದರ್ಶನವನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನಾವರಣಗೊಳಿಸಿದರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ BS ಯಡಿಯೂರಪ್ಪ, ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಆತ್ಮನಿರ್ಭರ್ ಭಾರತ್ಗೆ ಉಡಾನ್ ಘೋಷಣೆಯಡಿ ನಿರ್ಮಿಸಲ್ಪಟ್ಟ ವಿಮಾನಗಳ ಮಾದರಿ ಹಾಗೂ ರಕ್ಷಣಾ ಇಲಾಖೆ ಉತ್ಪನ್ನಗಳ ಕುರಿತು ಗಣ್ಯರು ಈ ಸಂದರ್ಭದಲ್ಲಿ ಮಾಹಿತಿ ಪಡೆದರು. ಖಾಸಗಿ ಸಂಸ್ಥೆಯೊಂದು ಹವಾಮಾನಕ್ಕೆ ಅನುಗುಣವಾಗಿ ಹೊಂದಿಕೊಳ್ಳುವಂತಹ ಸಮವಸ್ತ್ರಗಳನ್ನು ತಯಾರಿಸಿದೆ. ಭಾರತೀಯ ಯೋಧರಿಗೆ ಸಮರ್ಪಿಸಿರುವ ಕುರಿತು ಸಂಸ್ಥೆ ಪ್ರತಿನಿಧಿ ಸಚಿನ್ ಡಿಡಿ ನ್ಯೂಸ್ನೊಂದಿಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. Adding a fan in this to help them to fight with heat. If temperature is cold, we have put this element in here. With the help of this, they feel warm. So there are so many creative things that we introduce to help our country to fight with this typical type of conditions.
ಆಸ್ಟ್ರೇಲಿಯಾದ ಸೇನಾಧಿಕಾರಿ ಟೆರ್ರಿ, ಕೋವಿಡ್-19 ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಾಲಿಸಲಾಗಿದೆ. ವೈಮಾನಿಕ ಪ್ರದರ್ಶನದಲ್ಲಿ ಸಿದ್ಧತೆಗಳ ಕುರಿತು ಸಂತಸ ವ್ಯಕ್ತಪಡಿಸಿದರು. Collaboration between India and between Australia, and so that's what I've really been looking for is what are the opportunities necessarily between our two countries. ಈಗ ಜಾಹೀರಾತು ನಂತರ ವಾರ್ತಾ ಪ್ರಸಾರ ಮುಂದುವರಿಯಲಿದೆ. ಡಿಜಿಟಲ್ ಬ್ಯಾಂಕಿಂಗ್ ಯುಗವಿದು, ಟೈಮ್ ಉಳಿತಾಯವಾಗುವುದು. ಡಿಜಿಟಲ್ ಬ್ಯಾಂಕಿಂಗ್ ಸುಲಭವಿದು, ಪಾವತಿಸಬೇಕಾದ್ದು ಎಲ್ಲಿಯೂ ಯಾವಾಗಲೂ ಸೇಫ್ ಇದು, ಫಾಸ್ಟ್ ಇದು. ಪ್ರತಿ ಪೇಮೆಂಟ್ ಬೆರಳ ತುದಿಯಲ್ಲೇ ಸೆಟ್ಟಿರುವುದು. ಎಲ್ಲ ವಹಿವಾಟಿಗೂ ಆಪ್ಷನ್ಸ್ ಬಹಳ. IMPS, NEFT, UPI ಸರಳ. 24 ಗಂಟೆ ಕೆಲಸ ಮಾಡುತ್ತೆ ಇದು. ಆರಾಮದಲ್ಲಿರಿ, ಪೇಮೆಂಟ್ ಸುಲಭವಿದು. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನವು ರಕ್ಷಣಾ ಮತ್ತು ವೈಮಾನ ಅಂತರಿಕ್ಷ ವಲಯದಲ್ಲಿ ಮೇಕ್ ಇನ್ ಇಂಡಿಯಾವನ್ನು ಮತ್ತಷ್ಟು ಉತ್ತುಂಗಕ್ಕೆ ಕೊಂಡೊಯ್ಯಲು ಸಹಕಾರಿಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಏರೋ ಇಂಡಿಯಾ ಅಂಗವಾಗಿ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದ್ದ ವಿವಿಧ ದೇಶಗಳ ವಾಯುಪಡೆ ಮುಖ್ಯಸ್ಥರ ಸಮಾವೇಶದಲ್ಲಿ ಮಾತನಾಡಿದ ಅವರು, 83 MK-1A ಹಗುರ ಯುದ್ಧ ವಿಮಾನಗಳ ದೇಶೀಯ ಉತ್ಪಾದನೆಗೆ ಸರ್ಕಾರ ಇತ್ತೀಚೆಗೆ ನೀಡಿರುವ ಅನುಮತಿಯು ದೇಶೀಯ ರಕ್ಷಣಾ ಉದ್ಯಮದ ಸಾಮರ್ಥ್ಯದ ಬಗ್ಗೆ ನಮಗಿರುವ ನಂಬಿಕೆಯನ್ನು ದೃಢಪಡಿಸಿದೆ ಎಂದರು. ಮಾರ್ಕ್ 1A ಹಗುರ ಯುದ್ಧ ವಿಮಾನ ಆತ್ಮನಿರ್ಭರ ಭಾರತಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಇತರ ದೇಶಗಳ ವಿಮಾನಗಳಿಗಿಂತ ಈ ವಿಮಾನ ಎಲ್ಲ ಮಾನದಂಡಗಳಲ್ಲಿ ಉತ್ತಮವಾಗಿದೆ. ದೇಶೀಯ ರಕ್ಷಣಾ ಉತ್ಪಾದನೆಗೆ ಹೆಚ್ಚು ಒತ್ತು ನೀಡಲಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಇದು ಉತ್ತಮ ಫಲಶ್ರುತಿಗೆ ಕಾರಣವಾಗುವ ವಿಶ್ವಾಸವಿದೆ ಎಂದರು. We live in a challenging geopolitical landscape where countries not only have to face the threat of military aggression but natural calamities which include pandemics like COVID-19, which has wreaked havoc in the last 1 year. Therefore, when faced with the threats across multiple dimensions, it is imperative for us to strengthen our relations with countries with whom we share converging views on key global issues. Geopolitically, India is a reliable partner in the Indian Ocean region. I would like to emphasize on this point again. Geopolitically, India is a reliable partner in the Indian Ocean and can take on the role of being the net security provider in the region. To have mechanisms to rapidly identify and handle such threats together. ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ RKS ಭದೌರಿಯಾ, ದೇಶೀಯ ರಕ್ಷಣಾ ಸಾಮರ್ಥ್ಯ ನಿರ್ಮಾಣಕ್ಕೆ ಸರ್ಕಾರ ಅನೇಕ ಸುಧಾರಣೆ ಮತ್ತು ನೀತಿಗಳ ಬದಲಾವಣೆ ಮಾಡಿದ್ದು, ಇವು ಭಾಗಿದಾರರೊಂದಿಗೆ ಮುಂದಿನ ಪೀಳಿಗೆಯ ತಂತ್ರಜ್ಞಾನಗಳಲ್ಲಿ ಸಹಭಾಗಿತ್ವ ಹೊಂದಲು ಉತ್ತೇಜಿಸಲಿವೆ. ನೈಸರ್ಗಿಕ ವಿಕೋಪಗಳು ಮತ್ತು ದುರಂತಗಳ ಸಂದರ್ಭದಲ್ಲಿ ವಾಯುಪಡೆ ತನ್ನ ಹೊಣೆಗಾರಿಕೆಯನ್ನು ನಿರ್ವಹಿಸುತ್ತಾ ಬಂದಿದೆ. ವಾಯುಪಡೆ ವಿಮಾನಗಳು ತಮ್ಮ ಸಾಮರ್ಥ್ಯವನ್ನು ಹಲವು ಬಾರಿ ಸಾಬೀತುಪಡಿಸಿವೆ ಎಂದರು. We have already placed large orders for other indigenous systems apart from radars and weapons. I have no doubt in my mind that in the coming decade, the Indian airspace sector will truly come of age and become a significant player in the overall global airspace supply chain. ರಾಜ್ಯದಲ್ಲಿ ಇತ್ತೀಚೆಗೆ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಾಗಿದ್ದು, ಪಶು ವೈದ್ಯಕೀಯ ಕ್ಷೇತ್ರದಲ್ಲಿ 50% ಪಶು ವೈದ್ಯಾಧಿಕಾರಿಗಳ ಕೊರತೆ ಇದೆ. ಈ ಹುದ್ದೆಗಳ ಭರ್ತಿಗಾಗಿ ಮುಖ್ಯಮಂತ್ರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಪಶುಸಂಗೋಪನೆ ಸಚಿವ ಪ್ರಭು ಚವ್ಹಾಣ್ ವಿಧಾನಸಭೆಯಲ್ಲಿಂದು ತಿಳಿಸಿದ್ದಾರೆ. ಪಶು ವೈದ್ಯಕೀಯ ವಲಯದಲ್ಲಿ ಪ್ರಭಾರ ಅಧಿಕಾರಿಗಳನ್ನು ಸಹ ಭರ್ತಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ಹೇಳಿದರು. ಗೋಹತ್ಯೆ, ಗೋಕಳ್ಳತನ ಸೇರಿದಂತೆ ನಾನಾ ಪಶುಗಳ ಆರೋಗ್ಯ ದೃಷ್ಟಿಯಿಂದ ರಾಜ್ಯದಲ್ಲಿ ಪಶು ವೈದ್ಯಾಧಿಕಾರಿಗಳ ಖಾಲಿ ಹುದ್ದೆ ಭರ್ತಿ ಹಾಗೂ ಹೊರಗುತ್ತಿಗೆದಾರರ ಅವಶ್ಯಕತೆ ಕುರಿತು ವಿಧಾನಸಭೆ ಕಲಾಪದಲ್ಲಿ ಶಾಸಕ ಭರತ್ ಶೆಟ್ಟಿ ಅವರು ಕೇಳಿದ ಪ್ರಶ್ನೆಗಳಿಗೆ ಸಚಿವ ಪ್ರಭು ಚವ್ಹಾಣ್ ಉತ್ತರಿಸಿ, ಶೀಘ್ರದಲ್ಲೇ ಪಶು ವೈದ್ಯರ ನೇಮಕಕ್ಕೆ ಕ್ರಮ ಕೈಗೊಳ್ಳಲಾಗುವುದು, ಈ ಮೂಲಕ ಸಿಬ್ಬಂದಿ ಕೊರತೆ ನೀಗಿಸಲು ಪ್ರಯತ್ನಿಸಲಾಗುವುದು ಎಂದರು. ಬಂದು ಜೊತೆ ಮೀಟಿಂಗ್ ಮಾಡಿದ್ದೀವಿ, ಟಿಡಿಗೆ ಹೇಳಿದ್ದೀವಿ, ಎಲ್ಲಿ ಜಾಸ್ತಿ ಎಕ್ದಮ್ ಖಾಲಿ ಇದೆ ಇನ್ಚಾರ್ಜ್ ಮಾಡೋಕ್ಕೆ ನಾನು ಡೈರೆಕ್ಷನ್ ಕೊಟ್ಟಿದ್ದೀವಿ. ಥರ್ಡ್ ಅವನು ಹೇಳಿದರೆ ಮಾಸ್ ಮಾರಾಟ ಮಾಡ್ತಾ ಇದ್ದಾರೆ. ಈ ಕೂಡ ನಾನು ಪಶು ಸಂಜೀವನಿ ಕೊಟ್ಟಿದ್ದೀವಿ ಅವ್ರ ಜಿಲ್ಲೆಗೆ. 1962 ಅವರು ನಾವು ಯಾವ್ರಿಗೆ ಫೋನ್ ಮಾಡಿದ್ರೆ ನಮ್ಮ ಅಧಿಕಾರಿ ತುರ್ತಾಗಿ ಅಟೆಂಡ್ ಮಾಡ್ತಾರೆ, ಕಂಪ್ಲೇಂಟ್ ಕೂಡ ಮಾಡ್ತಾ ಇದ್ದಾರೆ. ಈ ವ್ಯವಸ್ಥೆ ನಾವು ಮಾಡಿದ್ದೀವಿ.
15 ಲಕ್ಷ ನಾವು ಬಿಡುಗಡೆ ಶಾಸಕ ಸಂಜೀವ ಮಠಂದೂರು ಅವರ ಪ್ರಶ್ನೆಗೆ ಉತ್ತರಿಸಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವೆ ಶಶಿಕಲಾ ಜೊಲ್ಲೆ, ಕೋವಿಡ್-19 ಸಂದರ್ಭದಲ್ಲಿ ಮಾತೃಪೂರ್ಣ ಯೋಜನೆಯಡಿ ಆಹಾರ ಧಾನ್ಯ ಒದಗಿಸಲಾಗಿದೆ. ಅಂಗನವಾಡಿ ಕೇಂದ್ರಗಳು ತೆರೆದ ನಂತರ ಈ ಹಿಂದಿನಂತೆಯೇ ಆಹಾರ ಧಾನ್ಯಗಳನ್ನು ಪೂರೈಸಲು ತೀರ್ಮಾನಿಸಲಾಗಿದೆ. ಯೋಜನೆಯಡಿ ಎಲ್ಲ ಅರ್ಹರಿಗೂ ಪೌಷ್ಟಿಕ ಆಹಾರ ದೊರೆಯಲಿದೆ ಎಂದು ತಿಳಿಸಿದರು. ಅಧಿವೇಶನ ಆದ ತಕ್ಷಣ ಒಂದು ಸಭೆ ಕೂಡ ಕರೆದಿದ್ದಾರೆ. ಅಲ್ಲಿ ನಾವು ಅದರ ಬಗ್ಗೆನೂ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ಹೊಸದಾಗಿ ಶಿಫ್ಟ್ ಆಗಿರುವಂತಹ ಏನು ಸ್ಥಳಗಳಿದ್ದಾವೆ ಅಲ್ಲಿ 27 ಅಂಗನವಾಡಿಗಳು ಬೇಕು ಅನ್ನುವಂಥ ಪ್ರಸ್ತಾವನೆ ನೀವು ಕಳಿಸಿದ್ದೀವಿ ಅಂಥೇಳಿ ಇವತ್ತು ನನ್ನ ಗಮನಕ್ಕೆ ತಂದಿದ್ದೀರಿ. ಅದನ್ನು ಇವತ್ತೇ ನಾನು ನನ್ನ ಅಧಿಕಾರಿಗಳ ಜೊತೆಲಿ ಚರ್ಚೆ ಮಾಡಿ ಅಲ್ಲಿ ಏನು ಪರಿಸ್ಥಿತಿ ಇದೆ ಅನ್ನೋದನ್ನು ನೋಡಿಕೊಂಡು ತಮ್ಮನ್ನು ಕೂಡ ಕರೆಸ್ಕೊಂಡು ಅಲ್ಲಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಕ್ರಮ ವಹಿಸ್ಕೋತಾ ಇದ್ದೀವಿ ಅಧ್ಯಕ್ಷರೇ. ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ, ಸಾರಿಗೆ ಸಂಸ್ಥೆಯ 4 ನಿಗಮಗಳು ನಷ್ಟದಲ್ಲಿವೆ. ಸದ್ಯಕ್ಕೆ ಬರುತ್ತಿರುವ ಆದಾಯದಲ್ಲಿ ವಾಹನಗಳಿಗೆ ಇಂಧನ ಭರ್ತಿ ಮಾಡಬಹುದೇ ಹೊರತು ನೌಕರರಿಗೆ ವೇತನ ನೀಡಲು ಸಾಧ್ಯವಾಗುತ್ತಿಲ್ಲ. ಕೊರೋನಾ ಸಂದರ್ಭದಲ್ಲಿ ಸರ್ಕಾರವೇ ಸಾರಿಗೆ ಇಲಾಖೆಗೆ 1,760 ಕೋಟಿ ರೂಪಾಯಿ ಬಿಡುಗಡೆ ಮಾಡಿತ್ತು. ಡಿಸೆಂಬರ್ನಲ್ಲಿ ನೌಕರರ ಅರ್ಧ ವೇತನ ನೀಡಲಾಗಿದ್ದು ಜನವರಿಯ ವೇತನ ಬಿಡುಗಡೆಯಾಗಿಲ್ಲ ಎಂದು ತಿಳಿಸಿದರು. ಕೆಲಸ ಮಾಡಬೇಕು ಅಂತಕ್ಕಂಥ ಉದ್ದೇಶ ನಮ್ಮದಿದೆ. ಆದರೆ ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ತೊಂದರೆ ಇದ್ದಂಥ ಸಂದರ್ಭದಲ್ಲಿ 32 ಕೋಟಿ ಹಾಕ್ಲಿಕ್ಕೆ ಆಗಲ್ಲ. ಈಗ ನಿಮಗೆ ಬಹುತೇಕ ಪತ್ರಿಕೆಯಲ್ಲಿ ನೋಡಿದರೆ ಡಿಸೆಂಬರ್ದ ಅರ್ಧವನ್ನು ಸಂಬಳ ಕೊಟ್ಟಿರ್ತಕ್ಕಂಥದ್ದು, ಈ ತಿಂಗಳು ಜನವರಿದು ಇನ್ನೂ ಕೊಡಬೇಕಾಗಿರ್ತಕ್ಕಂಥದ್ದು. ನಮಗೆ ಬರ್ತಕ್ಕಂಥ ಆದಾಯದಲ್ಲಿ ಇಂಧನಕ್ಕೆ ಮಾತ್ರ ಸರಿ ಹೋಗ್ತಾ ಇದೆ, ಸಂಬಳಕ್ಕೂ ಕೊರತೆ ಆಗ್ತಾ ಇದೆ. ಅದಕ್ಕೆ ದಯವಿಟ್ಟು ನೀವು ಸಹಕಾರ ಕೊಡಬೇಕು. ಮುಂದಿನ ದಿನಮಾನದಲ್ಲಿ ಪ್ರಯಾರಿಟಿ ಮೇಲೆ ಅದಕ್ಕೆ ಅವಕಾಶ ಕೊಡ್ತೀವಿ. ರಾಜ್ಯ ಸರ್ಕಾರ ರಾಜ್ಯಪಾಲರ ಭಾಷಣದಲ್ಲಿ ಸುಳ್ಳು ಹೇಳಿಸಿದೆ. ಅವರ ಭಾಷಣದಲ್ಲಿ ಇನ್ನೂ ಯಾವುದೇ ಮುನ್ನೋಟವಾಗಲಿ ಇಲ್ಲ ಎಂದು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಟೀಕಿಸಿದ್ದಾರೆ. ವಿಧಾನಸಭೆಯಲ್ಲಿಂದು ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ನಮ್ಮ ಸರ್ಕಾರದ ಸಾಧನೆಯನ್ನು ಭಾಷಣದಲ್ಲಿ ಪ್ರಸ್ತಾಪಿಸಲಾಗಿದೆ. ಸರ್ಕಾರ ಅಧಿಕಾರಕ್ಕೆ ಬಂದು 1.5 ವರ್ಷ ಕಳೆದಿದ್ದರೂ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ. ಹಲವು ಬಾರಿ ಸಚಿವರ ಖಾತೆಗಳನ್ನು ಬದಲಾಯಿಸಲಾಗಿದೆ ಎಂದು ಹೇಳಿದರು. ಕಳೆದ ವರ್ಷ ನೀತಿ ಆಯೋಗವು ನಾವೀನ್ಯತಾ ಸೂಚ್ಯಂಕದಲ್ಲಿ ಕರ್ನಾಟಕಕ್ಕೆ ಮೊದಲ ಸ್ಥಾನ ನೀಡಿತ್ತು. ಇದನ್ನು ಬಿಜೆಪಿ ಸರ್ಕಾರ ತನ್ನ ಸಾಧನೆ ಎಂದು ರಾಜ್ಯಪಾಲರ ಮೂಲಕ ಹೇಳಿಸಿದೆ. ಕೌಶಲ್ಯಾಭಿವೃದ್ಧಿ ಇಲಾಖೆ ಸ್ಥಾಪನೆ ಮಾಡಿ ವಾರ್ಷಿಕ 5 ಲಕ್ಷ ಮಂದಿಗೆ ತರಬೇತಿ ನೀಡಿದ್ದು ಕಾಂಗ್ರೆಸ್ ಸರ್ಕಾರವಾಗಿದೆ. ಆದರೆ ಇದನ್ನು ಬಿಜೆಪಿ ಸರ್ಕಾರ ತಮ್ಮ ಸಾಧನೆ ಎಂದು ಬಿಂಬಿಸಿದೆ ಎಂದರು. ಸರ್ಕಾರ ಆರ್ಥಿಕ ನಿರ್ವಹಣೆಯಲ್ಲಿ ವಿಫಲವಾಗಿದ್ದು ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾದ ಅನುದಾನ ಬಂದಿಲ್ಲ. ಇದರಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಹಿನ್ನಡೆಯಾಗಿದೆ. ಶಾಸಕರ ಕ್ಷೇತ್ರಗಳಿಗೂ ಅನುದಾನ ಸಮರ್ಪಕವಾಗಿ ಬಿಡುಗಡೆಯಾಗಿಲ್ಲ ಎಂದು ಟೀಕಿಸಿದರು. ಅವರು ನಮ್ಮ ಯೋಜನೆಗಳನ್ನೇ ಪ್ರಸ್ತಾಪ ಮಾಡಿದ್ದಾರೆ, ನಮ್ಮ ಸಾಧನೆಗಳನ್ನೇ ಅವ್ರ ಸಾಧನೆಗಳು ಅಂತ ಹೇಳ್ಕೊಂಡಿದ್ದಾರೆ. ಯಾವುದೇ ಚುನಾಯಿತ ಸರ್ಕಾರ ಮಾಡ್ತಕ್ಕಂಥ ಕೆಲಸ ಅಲ್ಲ ಅದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಮಾಡ್ತಕ್ಕಂಥ ಸರ್ಕಾರದ ಕೆಲಸ ಅಲ್ಲ. ವಸ್ತುಸ್ಥಿತಿ ಏನಿದೆ ಅದನ್ನು ಹೇಳ್ಬೇಕು. ರಾಜಕಾರಣ ಇರ್ಬೋದು, ಯೋಜನೆಗಳಿರ್ಬೋದು, ಮುಂದೆ ನಾವು ಮಾಡ್ತೀವಿ ಅಂತ ಚಿಂತನೆಗಳೇನಿದ್ದಾವೆ ಅದೆಲ್ಲ ನಮೂದು ಮಾಡಬೇಕಾಗಿತ್ತು. ಆದ್ರೆ ಮಾಡಿಲ್ಲ ಇವರು. ಟೆಂಡರ್ ಮೂಲಕ ಕಾಮಗಾರಿ ಗುತ್ತಿಗೆ ಪಡೆದು ಉಪಗುತ್ತಿಗೆ ನೀಡುವ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ವಿಧಾನ ಪರಿಷತ್ನಲ್ಲಿಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ಅವಧಿಯಲ್ಲಿ ಎಂ ನಾರಾಯಣಸ್ವಾಮಿ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಕಾಮಗಾರಿಯನ್ನು ಉಪಗುತ್ತಿಗೆ ನೀಡಲು ಕಾನೂನಿನಲ್ಲಿ ಅವಕಾಶವಿಲ್ಲ. ಒಂದು ವೇಳೆ ಉಪಗುತ್ತಿಗೆ ನೀಡಿರುವುದು ಗಮನಕ್ಕೆ ಬಂದರೆ ಲೋಕೋಪಯೋಗಿ ಇಲಾಖೆ ಮುಖ್ಯಸ್ಥರಿಂದ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ಅಗತ್ಯವಿದ್ದರೆ ಕಾನೂನು ತಿದ್ದುಪಡಿಗೂ ಸರ್ಕಾರ ಸಿದ್ಧವಿದೆ ಎಂದು ತಿಳಿಸಿದರು. ಕೋರ್ಟಲ್ಲಿ ಫೈನಲ್ ಆದೇಶ ಆಗಬಹುದು. ಆದ ಕೂಡಲೇ ಪ್ರಕ್ರಿಯೆ ಪ್ರಾರಂಭ ಮಾಡಿ ನಿಯಮಾನುಸಾರ ತಗೊಳ್ಳಿಕ್ಕೆ ಸರ್ಕಾರ ಸಿದ್ಧವಾಗಿದೆ. ಒಂದು. ಇನ್ನು ಎರಡನೇದು ಔಟ್ಸೋರ್ಸ್ ಅಂತ ಹೇಳಿದ್ರಿ. ಔಟ್ಸೋರ್ಸದ್ದು ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದ ಗೋವಿಂದ ಕಾರಜೋಳ, ಸರ್ಕಾರಿ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಸೇವೆ ಪಡೆಯುವಾಗ ಮೀಸಲಾತಿ ಪಾಲನೆ ಮಾಡಲು ಸೂಚನೆ ನೀಡಲಾಗಿದೆ. ಲೋಕೋಪಯೋಗಿ, ಜಲಸಂಪನ್ಮೂಲ ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆಗಳ ಅಧಿಕಾರಿಗಳ ಸೇವೆಯನ್ನು ಶಾಶ್ವತವಾಗಿ ವರ್ಗಾವಣೆ ಮಾಡಿದ್ದು ಇಲಾಖೆಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆ ಅಂತಿಮ ಹಂತದಲ್ಲಿದೆ ಎಂದು ತಿಳಿಸಿದರು. ನಮ್ಮಲ್ಲಿ ಸಾಧ್ಯದಷ್ಟು ನಾವು ಇದರ ಮುಖಾಂತರ ತಗೊಳ್ಳೋದೇ ಇಲ್ಲ, ಔಟ್ಸೋರ್ಸ್ ಮುಖಾಂತರ. ಇಲ್ಲಿ ಅನಿವಾರ್ಯತೆ ಇದ್ದಲ್ಲಿ
ಸ್ವಲ್ಪ ತೊಗೊಂಡಿದ್ದೀವಿ. ಈಗ ರೆಗ್ಯುಲರ್ ರಿಕ್ರೂಟ್ಮೆಂಟ್ ಆದಮೇಲೆ ಸುಮಾರು 900ಕ್ಕಿಂತಲೂ ಹೆಚ್ಚು ಜನ ರೆಗ್ಯುಲರ್ ರಿಕ್ರೂಟ್ಮೆಂಟ್ ಆಗಿ ಬರ್ತಾರೆ. ಒಂದು 2-3 ತಿಂಗಳಲ್ಲಿ ಆ ಪ್ರೊಸೆಸ್ ಕಂಪ್ಲೀಟ್ ಆಗ್ತದೆ. ಅದಕ್ಕೆ ಖಂಡಿತವಾಗಿಯೂ ವ್ಯವಸ್ಥೆಯನ್ನು ಮಾಡ್ತೀವಿ. ಈ ಮಧ್ಯೆ ವೀಣಾ ಅಚ್ಚಯ್ಯ ಅವರ ಪ್ರಶ್ನೆಗೆ ಉತ್ತರಿಸಿದ ಮುಜರಾಯಿ ಖಾತೆ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ, ತಲಕಾವೇರಿ ಕ್ಷೇತ್ರದಲ್ಲಿ ಇತ್ತೀಚೆಗೆ ನಡೆದ ಅಹಿತಕರ ಘಟನೆ ಬಗ್ಗೆ ಪ್ರಕರಣ ದಾಖಲಾಗಿದ್ದು, ಮುಂದೆ ಈ ರೀತಿಯ ಘಟನೆ ನಡೆಯದಂತೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಅಲ್ಲಿ ಅಷ್ಟಬಂಧವೂ ಸೇರಿದಂತೆ ನಮ್ಮ ಸದಸ್ಯರು ಹೇಳಿದಂತೆ ಅಷ್ಟಬಂಧವೂ ಸೇರಿದಂತೆ ಎಲ್ಲ ಧಾರ್ಮಿಕ ಪ್ರಕ್ರಿಯೆ ಮಾಡಲಿಕ್ಕೆ ಬೇಕಾದಂಥ ಯೋಜನೆಯನ್ನು ರೂಪಿಸ್ತೇವೆ. ಈ ತಾವು ಹೇಳಿದಂಥ ಈ ಕೊಡಗಿನ ಪ್ರವಾಸಿ ತಾಣದಲ್ಲಿ ನಮ್ಮ ತಲಕಾರಿ ದೇವಾಲಯದಲ್ಲಿರುವಂಥ ಭಕ್ತರು ಪ್ರವಾಸಿಗರ ಹೆಸರಲ್ಲಿ ಗೊಂದಲ ಆಗ್ತದೆ, ಕಾನೂನು ಬಾಹಿರ ಚಟುವಟಿಕೆ ನಡೀತೀರಿ ಅಂತ ಏನು ಹೇಳ್ತೀರಿ, ಅದನ್ನು ಈ ಸದನ ಮುಗಿದ 1 ವಾರದಲ್ಲಿ ಅಲ್ಲಿರುವ ಜನಪ್ರತಿನಿಧಿಗಳ ಜೊತೆಯಲ್ಲಿ ವಿಧಾನಸೌಧದಲ್ಲೇ ಮೀಟಿಂಗ್ ಮಾಡ್ತೇವೆ. ವಸತಿ ಸಚಿವ ವಿ ಸೋಮಣ್ಣ, ಪ್ರತಿಯೊಬ್ಬರಿಗೂ ಸೂರು ದೊರಕಬೇಕು ಎಂಬ ಪ್ರಧಾನಮಂತ್ರಿಯವರ ಕನಸನ್ನು ನನಸಾಗಿಸಲು ವಸತಿ ಇಲಾಖೆ ಪ್ರಯತ್ನಿಸುತ್ತಿದೆ. ರೋಸ್ಟರ್ ಪದ್ಧತಿ ಪಾಲನೆಯಾಗದಿದ್ದರೆ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಲು ಸೂಚನೆ ನೀಡಲಾಗಿದೆ ಎಂದರು. ವೆರಿಫಿಕೇಶನ್ ಮಾಡಿದಾಗ ಇದಕ್ಕೆ ಮೂಲತಃ ಕಾರಣ ಯಾರು ಅನ್ನೋದನ್ನು ಅರ್ಥ ಮಾಡಿಕೊಂಡು ಅಲ್ಲಿಯ ಪಂಚಾಯಿತಿ ಚೇರ್ಮನ್ಗಳು ಮತ್ತು PDOಗಳನ್ನ ನಾನು ಆಕ್ಷನ್ ತೊಗೊಂಡಿದ್ದೆ. ಅದು ಎಷ್ಟು ಮಟ್ಟಿಗೆ ದೂರ ಆಯಿತು ಅಂದರೆ ಹೇಳಕ್ಕೆ ಸಾಧ್ಯ ಇಲ್ಲ. ನಾನು ಆದರೂ ಕೂಡ ಪಾರದರ್ಶಕತೆ ಕಾಪಾಡಬೇಕು, ಅರ್ಹರಿಗೆ ಮಾತ್ರ ಇದು ತಲುಪಬೇಕು. ಇದರಲ್ಲಿ ಕೆಲವರಿಗೆ ಫೌಂಡೇಶನ್ ಹಾಕೊಂಡಿದ್ರು ನಿಜವಾದ ಅರ್ಹರು, ಅಂಥವ್ರು ತೊಂದರೆ ಆಗಿದೆ ಅನ್ನೋ ದೃಷ್ಟಿಯಿಂದ ನಾನು ಪ್ರತಿಯೊಬ್ಬ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ 20 ಮನೆ, 35 ಮನೆ, 40 ಮನೆ ಮಾಡಿ ಕಳಿಸಿ, ಆದರೆ ಪಾರದರ್ಶಕತೆಯಲ್ಲಿ ಮತ್ತು ರೋಸ್ಟರ್ ಸಿಸ್ಟಮ್ನಲ್ಲಿ ಒಂದು ಸಣ್ಣ ಅಪಚಾರವಾಗಬಾರ್ದು ಅನ್ನೋ ಇದನ್ನು ಕೂಡ ನಾವು ಗೈಡ್ಲೈನ್ಸನ್ನು ಕೂಡ ಕೊಟ್ಟಿದ್ದೇವೆ. ರಾಜ್ಯಸಭೆಯಲ್ಲಿಂದು ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷಗಳ ಸದಸ್ಯರು ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿರುವ ಕೃಷಿ ಕಾನೂನುಗಳನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಘೋಷಣೆ ಕೂಗಿದರು. ಈ ವೇಳೆ ಸಭಾಪತಿ ಎಂ ವೆಂಕಯ್ಯನಾಯ್ಡು ಅವರು ಸುಗಮ ಕಲಾಪಕ್ಕೆ ಅವಕಾಶ ಮಾಡಿಕೊಡುವಂತೆ ಸದಸ್ಯರಲ್ಲಿ ಅನೇಕ ಬಾರಿ ಮನವಿ ಮಾಡಿದರು. ಸದಸ್ಯರು ಸದನದ ಗೌರವ ಕಾಪಾಡಬೇಕು, ಸರ್ಕಾರ ಮತ್ತು ರೈತರು ಮಾತುಕತೆ ಮೂಲಕ ತಮ್ಮ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು, ರಾಷ್ಟ್ರಪತಿ ಭಾಷಣದ ಮೇಲಿನ ವಂದನಾ ನಿರ್ಣಯ ಕುರಿತು ಚರ್ಚೆ ಮುಂದುವರಿಸಲು ಅವಕಾಶ ನೀಡಬೇಕು, ಜೊತೆಗೆ ರೈತರ ಸಮಸ್ಯೆ ಬಗ್ಗೆಯೂ ಚರ್ಚಿಸಲಾಗುವುದು ಎಂದು ಪ್ರತಿಪಕ್ಷಗಳ ಸದಸ್ಯರಿಗೆ ತಿಳಿಸಿದರು. ಆದರೆ ಸಭಾಪತಿಯವರ ಮನವಿಗೂ ಕಿವಿಗೊಡದೆ ಕೃಷಿ ಕಾನೂನುಗಳನ್ನು ವಾಪಸ್ ಪಡೆಯಬೇಕೆಂದು ಪ್ರತಿಪಕ್ಷಗಳ ಸದಸ್ಯರು ಗದ್ದಲ ಮುಂದುವರೆಸಿದರು. भाषण होना है ना उनका भाषण होगा, फिर सेकेंडर का भाषण होगा, फिर उसके बाद ये पद्धति दिस इज द सिस्टम मिस्टर शिवा. More time should be given to the discussion on. ಈ ವೇಳೆ ಸಭಾಪತಿಯವರು ಸದನದ ಕಲಾಪಕ್ಕೆ ಅಡ್ಡಿಪಡಿಸಿದರೆ ಅಂಥವರನ್ನು ಸದನದಿಂದ ಹೊರಗೆ ಕಳುಹಿಸುವುದಾಗಿಯೂ ಎಚ್ಚರಿಕೆ ನೀಡಿದರು. ಆದರೂ ಸದನದಲ್ಲಿ ಗದ್ದಲ ಮುಂದುವರೆದಿದ್ದರಿಂದ ಆಮ್ ಆದ್ಮಿ ಪಕ್ಷದ 3 ಸದಸ್ಯರನ್ನು ಮಾರ್ಷಲ್ಗಳ ನೆರವಿನೊಂದಿಗೆ ಸದನದಿಂದ ಹೊರಗೆ ಕಳುಹಿಸಿ ಕಲಾಪವನ್ನು ಅರ್ಧ ಗಂಟೆ ಕಾಲ ಮುಂದೂಡಲಾಯಿತು. ಮತ್ತೆ ಸದನ ಸೇರಿದಾಗ ರಾಷ್ಟ್ರಪತಿ ಭಾಷಣ ಮೇಲಿನ ವಂದನಾ ನಿರ್ಣಯ ಕುರಿತ ಚರ್ಚೆಯನ್ನು ಕೈಗೆತ್ತಿಕೊಳ್ಳಲಾಯಿತು. ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ, ರಾಷ್ಟ್ರಪತಿ ಭಾಷಣ ಮೇಲಿನ ವಂದನಾ ನಿರ್ಣಯಕ್ಕೆ ಹೆಚ್ಚು ಸಮಯ ಒದಗಿಸಲಾಗಿದೆ. ಇಂದು ಮತ್ತು ನಾಳೆ ಪ್ರಶ್ನೋತ್ತರ ಹಾಗೂ ಶೂನ್ಯ ವೇಳೆಯನ್ನು ರದ್ದುಪಡಿಸಲಾಗಿದೆ. ಚರ್ಚೆಗೆ ಹೆಚ್ಚು ಸಮಯ ಒದಗಿಸಿರುವುದರಿಂದ ಎಲ್ಲ ಪಕ್ಷಗಳ ಸದಸ್ಯರು ಇದರಲ್ಲಿ ಭಾಗಿಯಾಗಲು ಸಾಧ್ಯವಾಗಲಿದೆ ಎಂದರು. ಬಿಜೆಪಿಯ ವಿಜಯಪಾಲ್ ಸಿಂಗ್ ತೋಮರ್, ಕೇಂದ್ರದಲ್ಲಿನ ಬಿಜೆಪಿ ನೇತೃತ್ವದ ಸರ್ಕಾರ ಜನಪರ ಮತ್ತು ರೈತರ ಪರ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸಿದೆ. ಆರೋಗ್ಯ, ಶಿಕ್ಷಣ, ಮೂಲಸೌಕರ್ಯ ಮತ್ತಿತರ ವಲಯಗಳಿಗೆ ಪ್ರಮುಖ ಆದ್ಯತೆ ನೀಡಿ ಹೆಚ್ಚಿನ ಅನುದಾನ ಒದಗಿಸುತ್ತಿದೆ. ರಾಷ್ಟ್ರಪತಿಯವರು ತಮ್ಮ ಭಾಷಣದಲ್ಲಿ ಇವೆಲ್ಲವನ್ನು ಪ್ರಸ್ತಾಪಿಸಿರುವುದಕ್ಕೆ ಧನ್ಯವಾದಗಳು ಎಂದರು. प्रधानमंत्री गरीब कल्याण योजना का जारी किया, जिससे 80 करोड़ लोगों को 5 किलो प्रति माह प्रति व्यक्ति. ये हालत, इसलिए इस हालत को, हाँ मैं एक चीज के लिए बधाई देता हूँ जो अच्छी ಪ್ರತಿಪಕ್ಷದ ನಾಯಕ ಗುಲಾಂ ನಬಿ ಆಜಾದ್, ಪ್ರತಿಭಟನೆ ನಡೆಸುತ್ತಿರುವ ರೈತರ ಬೇಡಿಕೆಗೆ ಸರ್ಕಾರ ಸ್ಪಂದಿಸಬೇಕು, ಹೊಸ ಕೃಷಿ ಕಾನೂನುಗಳನ್ನು ಕೂಡಲೇ ವಾಪಸ್ ಪಡೆಯಬೇಕು, ಗಣರಾಜ್ಯೋತ್ಸವ ದಿನ ದೆಹಲಿಯ ಕೆಂಪುಕೋಟೆಯಲ್ಲಿ ಹಿಂಸಾಚಾರಕ್ಕೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು, ಅಮಾಯಕ ರೈತರ ಮೇಲೆ ಪ್ರಕರಣ ದಾಖಲಿಸಬಾರದು ಎಂದರು. ಹಿಂದಿನ ಜಮ್ಮು ಕಾಶ್ಮೀರವನ್ನು 2 ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಭಜಿಸುವ ಬೇಡಿಕೆಯೇ ಇರಲಿಲ್ಲ. ವಿಭಜನೆ ನಂತರ ಜಮ್ಮು ಕಾಶ್ಮೀರದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ ಎಂದರು. तो ये बहुत अच्छा कदम हुआ है
बीडीसी का और डीडीसी का, उसके लिए मैं सरकार को बहुत बधाई देना चाहता हूँ। जो अच्छी बात है उसकी अच्छी है, लेकिन बाकी माननीय प्रधानमंत्री जी कुछ नहीं है, कुछ दिखाई नहीं। हम नॉर्थ ईस्ट और जम्मू कश्मीर में कोई भी ऐसा कदम न लें जिसकी वजह से जम्मू कश्मीर, लद्दाख मिलाकर और नॉर्थ ईस्ट के लोग नाराज हो जाए। ये बॉर्डर स्टेट्स हमको जो पंजाब ಲೋಕಸಭೆಯಲ್ಲಿ ಪ್ರತಿಪಕ್ಷ ಸದಸ್ಯರು ಕೃಷಿ ಕಾನೂನುಗಳ ಬಗ್ಗೆ ಚರ್ಚೆ ಕೈಗೆತ್ತಿಕೊಳ್ಳುವಂತೆ ಒತ್ತಾಯಿಸಿ ಪ್ರತಿಭಟನೆ ಮುಂದುವರೆಸಿದ್ದರಿಂದ ಕಲಾಪವನ್ನು ಇಂದು ಅನೇಕ ಬಾರಿ ಮುಂದೂಡಲಾಯಿತು. ಇಂದು ಸಂಜೆ 4 ಗಂಟೆಗೆ ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ಪ್ರತಿಪಕ್ಷಗಳ ಸದಸ್ಯರು ರೈತರ ವಿಷಯವಾಗಿ ಗದ್ದಲ ಆರಂಭಿಸಿದರು. ಸಭಾಧ್ಯಕ್ಷ ಓಂ ಬಿರ್ಲಾ ಸದಸ್ಯರು ಸಂಯಮ ಕಾಪಾಡಿಕೊಳ್ಳಬೇಕು, ಸದನದ ಘನತೆ ಕಾಪಾಡಬೇಕು, ಚರ್ಚೆಗೆ ನಿರ್ದಿಷ್ಟ ವಿಷಯವನ್ನು ಸೂಚಿಸಿದರೆ ಸರ್ಕಾರಕ್ಕೆ ಸೂಚಿಸಲಾಗುವುದು ಎಂದರು. ಸಭಾಧ್ಯಕ್ಷರ ಮನವಿಗೆ ಕಿವಿಗೊಡದ ಪ್ರತಿಪಕ್ಷಗಳ ಸದಸ್ಯರು ಘೋಷಣೆ ಕೂಗುವುದನ್ನು ಮುಂದುವರೆಸಿದ್ದರಿಂದ ಕಲಾಪವನ್ನು ಮತ್ತೊಮ್ಮೆ 4:30ಕ್ಕೆ ಮುಂದೂಡಿದರು. ಮತ್ತೆ ಸದನ ಸಮಾವೇಶಗೊಂಡಾಗ ಅದೇ ಪರಿಸ್ಥಿತಿ ನಿರ್ಮಾಣವಾಗಿದ್ದರಿಂದ 5 ಗಂಟೆಗೆ ಕಲಾಪ ಮುಂದೂಡಲಾಯಿತು. ಸದಸ್ಯರ ಗದ್ದಲದ ನಡುವೆ ಮಾತನಾಡಿದ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ, ರಾಷ್ಟ್ರಪತಿ ಭಾಷಣದ ಮೇಲಿನ ವಂದನಾ ನಿರ್ಣಯ ಕುರಿತ ಚರ್ಚೆಯ ನಂತರ ರೈತರ ವಿಷಯಗಳ ಕುರಿತ ಚರ್ಚೆಗೆ ಪ್ರತಿಪಕ್ಷಗಳ ಮುಖಂಡರು ಒಪ್ಪಿದ್ದಾರೆ. ಆದರೆ ಇದೀಗ ಏಕಾಏಕಿ ಕಲಾಪಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ ಎಂದರು. सदन को ये अच्छी बात नहीं है होगी, लेकिन चर्चा नहीं करने दी जा रही है विपक्ष द्वारा, और ये देखा गया है कि अब 7 बजे तीसरी बार के लिए स्थगित हुआ है सदन. ವಿಶಾಲ್, ಜೆಡಿಎಸ್ ಪಕ್ಷದ ಬಲವರ್ಧನೆಗೆ ನಿರಂತರ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದ್ದು, ಇದೇ 14ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕಾರ್ಯಕರ್ತರ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮೈಸೂರಿನಲ್ಲಿಂದು ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು ತಾಲೂಕು ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಪಕ್ಷವನ್ನು ಸದೃಢಗೊಳಿಸಲು ತೀರ್ಮಾನಿಸಲಾಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ 7 ವಿಭಾಗಗಳಿಗೆ ವೀಕ್ಷಕರನ್ನು ನೇಮಿಸಲಾಗಿದೆ. ಇದೇ 6ರಂದು ವೀಕ್ಷಕರ ಸಭೆಯನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಹೊಸ ಪದಾಧಿಕಾರಿಗಳ ನೇಮಕ, ಬೂತ್ ಮಟ್ಟದ ಸಂಘಟನೆಗೆ ಒತ್ತು ನೀಡಲಾಗಿದ್ದು, ಪ್ರಸಕ್ತ ವರ್ಷದಲ್ಲಿ ಜೆಡಿಎಸ್ ಸಂಘಟನೆ ಮತ್ತು ಪುನಶ್ಚೇತನಕ್ಕೆ ಒತ್ತು ನೀಡಲಾಗುವುದು. ಪಕ್ಷದಲ್ಲಿ ನಿಷ್ಕ್ರಿಯರಾಗಿರುವ ನಾಯಕರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಈಗಾಗಲೇ 7 ವಿಭಾಗದಲ್ಲಿ ವೀಕ್ಷಕರನ್ನ ನೇಮಕ ಮಾಡಿದ್ದೇವೆ. ಬೆಂಗಳೂರು ನಗರದಲ್ಲಿ 6ನೇ ತಾರೀಕು ಪಕ್ಷದ ಕಚೇರಿಯಲ್ಲಿ ವೀಕ್ಷಕರ ಸಭೆಯನ್ನು ಕರೆದಿದ್ದೇನೆ. 7 ವಿಭಾಗದ ವೀಕ್ಷಕರನ್ನ ಏನು ನೇಮಕ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಪಕ್ಷದ ಸಂಘಟನೆಯನ್ನು, ಇವತ್ತು ಹೊಸ ಪದಾಧಿಕಾರಿಗಳನ್ನು ನೇಮಕಾತಿ ಒಳಗೊಂಡಂತೆ ಬೂತ್ ಮಟ್ಟದಲ್ಲಿ ಪಕ್ಷದ ಸಂಘಟನೆಗೆ ಹಲವಾರು ರೀತಿಯ ಪುನಶ್ಚೇತನಗೊಳಿಸ್ತಕ್ಕಂಥ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಅದರ ಹಿನ್ನೆಲೆಯಲ್ಲಿ ಈ ವರ್ಷ ಈಗಾಗಲೇ ಮೊದಲೇ ಏನು ಹೇಳಿದ್ದೇನೆ, 2021 ಜಾತ್ಯತೀತ ಜನತಾದಳದ ಸಂಘಟನೆಯ ಪುನಶ್ಚೇತನದ ಕಾರ್ಯಕ್ರಮಗಳು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನದಲ್ಲಿ ಲೋಹದ ಹಕ್ಕಿಗಳ ಕಲರವ. ದೇಶದ ಬಹುಮುಖಿ ಅವಕಾಶ ಅನಾವರಣಗೊಳಿಸಲು ಉತ್ತಮ ವೇದಿಕೆ, ರಾಜನಾಥ್ ಸಿಂಗ್. ರಕ್ಷಣಾ ಕ್ಷೇತ್ರಕ್ಕೆ ಕರ್ನಾಟಕದಿಂದ ಮಹತ್ವದ ಕೊಡುಗೆ. ವಿವಿಧ ಕ್ಷೇತ್ರಗಳಲ್ಲಿ ಬಂಡವಾಳ ಹೂಡಿಕೆಗೆ ರಾಜ್ಯ ಉತ್ತಮ ತಾಣ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಅಂಗನವಾಡಿ ಕೇಂದ್ರಗಳಿಗೆ ಆಹಾರ ಧಾನ್ಯ ಪೂರೈಕೆ ಅಬಾಧಿತ. ಅರ್ಹ ಫಲಾನುಭವಿಗಳಿಗೆ ಪೌಷ್ಟಿಕ ಆಹಾರ ಒದಗಿಸಲು ಕಾರ್ಯಯೋಜನೆ, ಸಚಿವೆ ಶಶಿಕಲಾ ಜೊಲ್ಲೆ. ಹಾಗೂ ಕೃಷಿ ಕಾನೂನುಗಳ ಕುರಿತು ಚರ್ಚಿಸಲು ಲೋಕಸಭೆಯಲ್ಲಿ ಪ್ರತಿಪಕ್ಷಗಳ ಒತ್ತಾಯ, ಕಲಾಪಕ್ಕೆ ಅಡ್ಡಿಪಡಿಸುವುದು ಸಲ್ಲ, ಪ್ರಹ್ಲಾದ್ ಜೋಶಿ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ತಪ್ಪದೆ ಮಾಸ್ಕ್ ಧರಿಸಿ. ನೀವು ಸುರಕ್ಷಿತವಾಗಿರುವುದರೊಂದಿಗೆ ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ಸರಿಯಾದ ಕ್ರಮದಲ್ಲಿ ಮುಖಗವಸನ್ನು ತಪ್ಪದೆ ಧರಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.